ಒಂದು ತಿದ್ದುಪಡಿಯನ್ನೇ ತಂದು ಅದಕ್ಕೆ ಕಾನೂನಲ್ಲಿ ಒಂದು ಅದಕ್ಕೆ ಅವಕಾಶವನ್ನ ಕೊಡುವಂತ ಕೆಲಸ ಕೂಡ ಆಗಿದೆ. ಈಗ ಅವರು ಕೂಡ ವಿಮೆ ವ್ಯವಸ್ಥೆ, ಮರಣ ಹೊಂದಿದ್ರೆ ಇಷ್ಟು ಅವರಿಗೆ ಪರಿಹಾರ ಕೊಡುವಂಥದ್ದು, ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ಏನು ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ರೂಪಿಸಿರ್ತಕ್ಕಂಥದ್ದು. ಇದಕ್ಕೆ ನಮ್ಮ ಸ್ನೇಹಿತ, ನನ್ನ ಆತ್ಮೀಯ ಗೆಳೆಯ ಸಂತೋಷ್ ಲಾಡ್ ಅವರು, ಈಗ ಹಿಂದೆನೂ ಅವರು ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಅವರು ಕಾರ್ಮಿಕ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ. ಈಗಲೂ 3 ವರ್ಷದಿಂದ ಅವರು ಕಾರ್ಮಿಕ ಸಚಿವರಾಗಿ ಬಹಳಷ್ಟು ಬದಲಾವಣೆಗಳನ್ನ ತರುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಪಟ್ಟಿ ನೋಡ್ತಾ ಇದ್ದೆ, ಇವತ್ತು ವಿಶೇಷವಾಗಿ ವಿದ್ಯಾಭ್ಯಾಸಕ್ಕೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕಾಗಿರ್ತಕ್ಕಂಥ ವಾರ್ಷಿಕ ಶೈಕ್ಷಣಿಕ ಸಹಾಯಧನ ಮತ್ತು ಸ್ನಾತಕೋತ್ತರ ಪದವಿ ಓದುವಂತವ್ರಿಗೂ ಯಾವ್ಯಾವ ಏನು ಒಂದು ನಾವು ಒಂದು ಶಾಲೆಯಿಂದ ಹಿಡಿದು ಉನ್ನತ ವ್ಯಾಸಂಗ ಮತ್ತು ವಿದೇಶಗಳಲ್ಲಿ ಹೋಗುವಂಥದ್ದು ಕೂಡ ಈಗ ಅವಕಾಶಗಳನ್ನ ಒದಗಿಸುವಂತ ಒಂದು ಕೆಲಸ. ಇವತ್ತು ಏನು ನಮ್ಮ IIT, IIIT, ಏಮ್ಸ್ ಮತ್ತೆ IIS ಈ ತರ ದೊಡ್ಡ ದೊಡ್ಡ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಏನಾದರೂ ಮಕ್ಕಳು, ನಮ್ಮ ಕಾರ್ಮಿಕರ ಮಕ್ಕಳು ಇವತ್ತೇನಾದ್ರೂ ಅವರು ವ್ಯಾಸಂಗ ಮಾಡುವಂಥದ್ದಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನ ನಾನು ಇಲ್ಲಿ ನೋಡ್ತಾ ಇದ್ದೆ. ಮತ್ತು ಇನ್ನು ವೈದ್ಯಕೀಯ ಸಹಾಯಧನ ಮತ್ತು ಅಪಘಾತ ಪರಿಹಾರ ಇವೆಲ್ಲ ನಿಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥದ್ದು ದೊಡ್ಡ ಪಟ್ಟಿನೇ ಇದೆ. ನಾನಿಲ್ಲಿ ತಮಗೆ ಸೀಮಿತವಾಗಿ ಹೇಳ್ತಕ್ಕಂಥದ್ದು, ಈಗ ಇವತ್ತು ಕೆಲವರು ಸುಮಾರು 116 ಜನ ಕಾರ್ಮಿಕರಿಗೆ ಸುರಕ್ಷತಾ ಕಿಟ್ಟು ಏನು ಅವರಿಗೆ ಅವರ ಕಸುಬು ಮಾಡುವಂತ ಸಂದರ್ಭದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸುರಕ್ಷತಾ ಅವರ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಮುಂಜಾಗ್ರತೆ ಅದನ್ನ ವಹಿಸಬೇಕು ಅಂತಕ್ಕಂಥದ್ದು. ಇವತ್ತು ನಾವು ಬಹಳ ದೊಡ್ಡ ದೊಡ್ಡ ಕಟ್ಟಡಗಳ ನಿರ್ಮಾಣ ನೋಡ್ತಾ ಇದ್ವಿ, ಅಷ್ಟು ಸುಲಭ ಅಲ್ಲ. 20, 30, 50 ಬೇರೆ ಬೇರೆ ದೇಶಗಳಲ್ಲಿ 100, 150 ಅಂತಸ್ತಿನ ಕಟ್ಟಡಗಳ ನಿರ್ಮಾಣ ಆಗ್ತದೆ. ಒಂದ್ಸತಿ ನಮ್ಗೆ ಅದನ್ನ ನೋಡಿದಾಗ ಭಯ ಆಗುತ್ತೆ. ಅಷ್ಟು ಎತ್ತರದಲ್ಲಿ ಹೋಗಿ ಕೆಲಸ ಮಾಡುವಂಥದ್ದು ಅಷ್ಟು ಸುಲಭದ ವಿಚಾರ. ಬಹಳಷ್ಟು ಸುರಕ್ಷತಾ ಕ್ರಮಗಳು ತೆಗೆದುಕೊಂಡ್ರು ಸಹ ಎಲ್ಲೋ ಒಂದ್ ಕಡೆ ಸ್ವಲ್ಪ ಎಡವಟ್ಟಾದ್ರೆ ಅವ್ರ ಪ್ರಾಣ ಕಳ್ಕೊಳ್ಳುವಂಥದ್ದನ್ನ ನಾವು ನೋಡಿದ್ದೇವೆ. ಈಗ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಈಗ ಬೈರೇಗೌಡರು ಏನೋ ಒಂದು ವಿದ್ಯುತ್ ಕಂಬವನ್ನ ಏರಿ ಬಿದ್ದಂತ ಪರಿಸ್ಥಿತಿ ಏನಾಯ್ತು, ಯಾವ ರೀತಿ ಅವರಿಗೆ ವೈದ್ಯಕೀಯ ಸೌಲಭ್ಯದ ಬಗ್ಗೆ ಒಂದು ಗೊಂದಲ ಸೃಷ್ಟಿಯಾಗಿತ್ತು, ಅಧಿಕಾರಿಗಳಿಗೆ ಯಾವ ರೀತಿ ಮನದಟ್ಟು ಮಾಡುವಂತ ಕೆಲಸವನ್ನ ಮಾಡಿದ್ರು ಅಂತಕ್ಕಂಥದ್ದು, ಇವೆಲ್ಲ ಪ್ರತಿಯೊಂದು ಇವತ್ತು ಸಮಾಜದಲ್ಲಿ ಏನಾಗಿದೆ, ಎಲ್ಲರಿಗೂ ಎಲ್ಲಾ ರೀತಿ ಮಾಹಿತಿ ಇದೆ, ತಿಳುವಳಿಕೆ ಇದೆ, ಅವರ ಜವಾಬ್ದಾರಿಗಳ ಬಗ್ಗೆ ಅವರಿಗೆ ಅರಿವಿದೆ. ಆದ್ರೆ ದುರಂತ ಏನಂದ್ರೆ ಒಂದು ಯಾವುದೋ ಒಂದು ರೀತಿಯಾದಂತ ಕೆಟ್ಟ ಮನಸ್ಥಿತಿ ಕೆಲವ್ರಿಗೆ ಇರ್ತದೆ. ನಾನು ಎಲ್ರಿಗೂ ಇದೆ ಅಂತ ಹೇಳಿಕ್ ಹೋಗಲ್ಲ. ಅವರು ಮಾನವೀಯ ಒಂದು ನೆಲೆಗಟ್ಟಿನಲ್ಲಿ ಇವತ್ತು ಕೆಲವು ಪರಿಸ್ಥಿತಿಗಳನ್ನ ನೋಡೋದಿಲ್ಲ. ಇವತ್ತು ಗುತ್ತಿಗೆ ಆಧಾರದ ಮೇಲೆ ಅವರು ಅಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಆದ್ರೆ ಅವರು ನಮ್ಮ ಇಲಾಖೆ ಅಥವಾ ನಮ್ಮ ವ್ಯವಸ್ಥೆಗೆ ಅವರು ಬಂದು ಅಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಕಾನೂನು ಒಂದ್ ಕಡೆ, ಆದ್ರೆ ಮಾನವೀಯ ನೆಲೆಗಟ್ಟು ಇವತ್ತು ಬಹಳ ಮುಖ್ಯ. ಅದರ ಒಂದು ಆಧಾರದಲ್ಲಿ ಅವರಿಗೆ ತಕ್ಷಣ ನಾವು ಏನು ತುರ್ತು ಚಿಕಿತ್ಸೆ ಮತ್ತು ಉನ್ನತ ಚಿಕಿತ್ಸೆಗೆ ನಾವು ಕಳಿಸ್ಕೊಡುವಂತ ವ್ಯವಸ್ಥೆ ಆಗುತ್ತೆ. ಆಮೇಲೆ ಅದ್ರ ಬೇರೆ ಪ್ರಯತ್ನಗಳು, ಅವ್ರಿಗೇನು ಅವರು ಖರ್ಚು ವೆಚ್ಚಗಳ ಬಗ್ಗೆ ಮತ್ತೊಂದ್ರ ಬಗ್ಗೆ ಏನು ಒಂದು ಇಲಾಖೆ ಅಥವಾ ನಿಯಮಗಳಲ್ಲಿ ಏನು ಅವಕಾಶ ಇದೆ ಅದ್ರ ಬಗ್ಗೆ. ಅದ್ರ ಮೊದಲು ಆದ್ಯತೆ ಕೊಡುವಂಥದ್ದು ಪ್ರಾಣ ಉಳಿಸುವಂಥದ್ದು, ಅಥವಾ ತೀವ್ರವಾಗಿ ತಡ ಆದಂತ ಸಂದರ್ಭದಲ್ಲಿ ಅವರ ಶಾಶ್ವತವಾಗಿ ಏನಾದರೂ ಅವರಿಗೆ ಅಂಗವೈಕಲ್ಯ ಅಥವಾ ಬೇರೆ ರೀತಿ ಆಗುವಂಥದ್ದನ್ನ ತಪ್ಪಿಸುವಂತ ಕೆಲಸ ಇವತ್ತು ನಾವೆಲ್ಲರೂ ಮಾಡ್ಬೇಕಾಗಿರ್ತಕ್ಕಂಥದ್ದು ಸಮಾಜದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇದನ್ನ ನಾನು ಹೇಳುವಂಥದ್ದು ಅಧಿಕಾರಿಗಳ ಇಲಾಖೆ ಅಧಿಕಾರಿಗಳು ನೀವು ಎಲ್ಲರಿಗೂ ಸೂಚನೆ ಕೊಡ್ಬೇಕು. ಈ ತರ ಗುತ್ತಿಗೆ ಆಧಾರದಲ್ಲಿ ಇದ್ರೂ ಕೂಡ ಕೆಲಸದ ಜಾಗದಲ್ಲಿ ಏನಾದ್ರೂ ಆದಾಗ ತಕ್ಷಣ ಅವರಿಗೆ ವೈದ್ಯಕೀಯ ಚಿಕಿತ್ಸೆ ಏರ್ಪಾಡು ಮಾಡುವಂಥದ್ದು ಮತ್ತೊಂದು, ಅದರ ಬಿಲ್ಲು ಮತ್ತೊಂದು ಕೊಡುವಂಥದ್ದು ಆಮೇಲೆ. ಆದ್ರೆ ತಕ್ಷಣ ಅದನ್ನ ಮಾಡುವಂಥದ್ದಕ್ಕೆ ನೀವು ತಕ್ಷಣ ಈಗ ಅವ್ರಿಗೆಲ್ರಿಗೂ ಸೂಚನೆ ಕೊಡ್ಬೇಕು. ಅವರಿಗೆಲ್ಲ ನೀವು ಮಾರ್ಗದರ್ಶನ ಮಾಡ್ಬೇಕಾಗತ್ತೆ. ಅದು ಖಾಸಗಿ ಆಗ್ಬೋದು, ಸರ್ಕಾರಿ ಆಗ್ಬೋದು, ಎಲ್ಲೇ ಆಗ್ಬೋದು, ಯಾವುದೇ ಜಾಗದಲ್ಲಿ. ಈಗ ಯಾವುದೋ ಮನೆ ನಿರ್ಮಾಣ ಮಾಡ್ತಾ ಇರ್ತಾರೆ ಅಂತ ಕಡೆ ಇವತ್ತು ಈ ಮೊನ್ನೆ ನಮ್ಮ ಪತ್ರಕರ್ತರ ಒಬ್ಬ ನಮ್ಮ ಸ್ನೇಹಿತರ ತಾಯಿಯವರು ಮೇಲೆ ಟ್ಯಾಂಕ್ ಸ್ವಚ್ಛತೆ ಮಾಡುವಂತ ಸಂದರ್ಭದಲ್ಲಿ ಕಾಲು ಜಾರಿ 3ನೇ ಅಂತಸ್ತಿಂದ ಬಿದ್ದು ಪಾಪ
ಪ್ರಾಣ ಕಳ್ಕೊಂಡ್ರು. ಈ ತರ ಕೆಲವು ಸಂದರ್ಭಗಳಲ್ಲಿ ಆಗ್ಬಿಡ್ತದೆ ಘಟನೆಗಳು. ಕೆಲವು ನಾವು ನಿರೀಕ್ಷೆ ಮಾಡಿದ ಸಂದರ್ಭದಲ್ಲಿ ಕೆಲವು ಅಚಾತುರ್ಯಗಳು ಆಗ್ಬಿಡ್ತವೆ. ಹಂಗಂದ್ ಮಾತ್ರಕ್ಕೆ ನಾವು ಅದನ್ನ ನಮ್ಗೆ ಜವಾಬ್ದಾರಿ ಇಲ್ಲ ಅಂತಕ್ಕಂಥದ್ದು ತಪ್ಪಾದಂತ ವಿಚಾರ. ಆ ವಿಚಾರಕ್ಕಾಗಿ ನಾನು ಈಗ ನೋಡಿ ತಮ್ಗೆ ಈಗ ಅವ್ರು ಹೇಳಿದ್ರು ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ಹೋದ್ರು, ನಮ್ಮ ಚಿಕ್ಕಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಯಿಂದ ಅಲ್ಲಿಗೆ ಹೋದ್ರು ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ. ಈಗ ನಾವು ಚಿಂತಾಮಣಿಯಲ್ಲಿ ಇವತ್ತು ಪ್ರತಿ ದಿವಸ 1000ಕ್ಕಿಂತ ಹೆಚ್ಚು ಜನ ಇವತ್ತು ಹೊರ ರೋಗಿಗಳು ಬಂದು ಆಸ್ಪತ್ರೆಗೆ ಬರ್ತಾರೆ. ನಮ್ಮ ಸಾರ್ವಜನಿಕ ಆಸ್ಪತ್ರೆ ಮತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಬರ್ತಾರೆ. ನಾವು ಇದನ್ನೆಲ್ಲ ಮನಗಂಡು ಇವತ್ತು ನಾವು ನಮ್ಮ ಆಸ್ಪತ್ರೆಯನ್ನ ಬಲಗೊಳಿಸಬೇಕು ಅಂತ ಹೇಳಿ ಇವತ್ತು ಇಲ್ಲಿ ಕಟ್ಟಡ ಕಾರ್ಮಿಕರು ಒಬ್ಬರೇ ಅಲ್ಲ, ಎಲ್ಲ ಸಾರ್ವಜನಿಕರಿಗೆ ಇವತ್ತು ಹೆಚ್ಚು ಬಡವರು ಇರ್ತಕ್ಕಂತ ಒಂದು ಜಾಗ. ವಾಣಿಜ್ಯ ನಗರ ಇರ್ಬೋದು ಚಿಂತಾಮಣಿ, ಆದ್ರೆ ಎಲ್ಲರಿಗೂ ಇವತ್ತು ಆರ್ಥಿಕವಾಗಿ ಚೈತನ್ಯ ಇರೋದಿಲ್ಲ. ದೊಡ್ಡ ಆಸ್ಪತ್ರೆಗಳಿಗೆ ಹೋಗಿ ಚಿಕಿತ್ಸೆ ಪಡಿತಕ್ಕಂಥದ್ದಕ್ಕೆ ಶಕ್ತಿ ಇರೋದಿಲ್ಲ. ಸಣ್ಣ ಒಂದು ಶಸ್ತ್ರಚಿಕಿತ್ಸೆ ಮಾಡುವಂತ ಸಂದರ್ಭದಲ್ಲಿ ನೀವು ಚಿಕ್ಕಬಳ್ಳಾಪುರಕ್ಕೆ ಹೋಗಿ, ಇಲ್ಲ ಕೋಲಾರ್ಗೆ ಹೋಗಿ, ಇಲ್ಲ ಹೊಸಕೋಟೆಗೆ ಹೋಗಿ ಅಂತಕ್ಕಂಥ ಪರಿಸ್ಥಿತಿ ಆಗ್ತಾ ಇದೆ. ಎಲ್ಲಾದ್ರೂ ಹತ್ತಿರದಲ್ಲೇ ಇರ್ತಕ್ಕಂಥ, ಯಾಕಂದ್ರೆ ಇಲ್ಲ ಖಾಸಗಿ ಆಸ್ಪತ್ರೆ ಮತ್ತೊಂದು ಕಡೆ ಹೋಗಿ ಅದರ ವೆಚ್ಚಗಳನ್ನ ಭರಿಸ್ತಕ್ಕಂಥ ಶಕ್ತಿ ಎಲ್ಲರಿಗೂ ಇರೋದಿಲ್ಲ. ಇವತ್ತು ಕೆಲವು ನೀವು ಏನು ಕಾರ್ಪೊರೇಟ್ ಆಸ್ಪತ್ರೆಗಳನ್ನ ನೋಡ್ಬಿಟ್ರೆ ಬಹುಶಃ ನಾವು ಆ ಕಡೆ ತಲೆ ಹಾಕಿ ಮಲಗುವಂಥದ್ದು ಕೂಡ ಆಗೋದಿಲ್ಲ, ಆ ರೀತಿ ಪರಿಸ್ಥಿತಿ ಇರ್ತದೆ. ಎಷ್ಟೋ ಜನಕ್ಕೆ ಅಪಘಾತ ಆದಂತ ಸಂದರ್ಭದಲ್ಲಿ ಅದು ನಮ್ಮ ಸರ್ಕಾರದ ವ್ಯವಸ್ಥೆ ಬಗ್ಗೆ ಗಮನ ಇರೋದೇ ಇಲ್ಲ. ಅಲ್ಲಿ ಆಂಬುಲೆನ್ಸ್ ಅಲ್ಲಿ ತಗೊಂಡೋಗಂತವ್ರೆ ಹೇಳ್ಬಿಡ್ತಾರೆ, ಇರೋದ್ರೆ ಲೇಟ್ ಮಾಡ್ಬಿಡ್ತಾರೆ, ಹೆಚ್ಚು ಕಮ್ಮಿ ಆಗುತ್ತೆ ಬನ್ನಿ ಅಂತ, ಅಲ್ಲಿ ಯಾವ್ದೋ ಒಳ್ಳೆ ಆಸ್ಪತ್ರೆ ಇದೆ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ. ರಾತ್ರಿಯಾಗಿ ಬೆಳಗಾಗುವಷ್ಟರಲ್ಲೇ ಲಕ್ಷಾಂತರ ರೂಪಾಯಿ ನಿಮ್ಮ ಹತ್ರ ಬಿಲ್ ಕಟ್ಸ್ಕೊಳ್ಳುವಂತ ಪರಿಸ್ಥಿತಿಗಳಾಗುತ್ತದೆ. ನೀವು ರಾತ್ರಿ ಅವ್ರ ಹತ್ರ ಮಾತಾಡಿ, ಇವ್ರು ಕೇಳಿ ಅವ್ರು ಕೇಳಿ ಸಾಲ ಮಾಡಿ ಇನ್ನೊಂದು ಮಾಡಿ ಕಟ್ಟುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇವೆಲ್ಲ ತಪ್ಪಿಸಬೇಕು. ನಮ್ಮ ಚಿಂತಾಮಣಿಯಲ್ಲಿ ಒಂದು ಉತ್ಕೃಷ್ಟವಾದಂತ ಶಸ್ತ್ರ ಚಿಕಿತ್ಸೆ ಅಥವಾ ಒಂದು ವೈದ್ಯಕೀಯ ಸೇವೆಗಳನ್ನ ಕೊಡುವಂತದ್ದಕ್ಕೆ ಆಗ್ಬೇಕು ಅಂತಕ್ಕಂಥ ಒಂದು ಪ್ರಯತ್ನ. ಅದಕ್ಕೆ ಏನು